ಈ ಕತೆ 1000 ವರ್ಷಗಳ ಹಿಂದೆ ಶುರುವಾಯಿತು. ಮೊಹಮ್ಮದ್ ಗಜ್ನಿ ಚೆಂಗಿಸ್ ಖಾನ್ಗಿಂತ ಕ್ರೂರವಾದ ಡಕಾಯಿತ. ಆ ಡಕಾಯಿತರು 100 ವರ್ಷಗಳಿಂದ ಯಾವ ವಿರೋಧನೂ ಇಲ್ಲದೆ ಬೆಳೆದು ನಿಂತರು. ಕಾಲಗಳನ್ನು ದಾಟಿ, ಪ್ರವಾಹವನ್ನು ದಾಟಿ, ಸಮೂಹಗಳನ್ನು ದಾಟಿ ವಿಧಿ ನಿನ್ನನ್ನು ಹುಡುಕಿದೆ. ಇಲ್ಲಿವರೆಗೂ ನೀನು ದಾಟಿರೋ ಎಲ್ಲ ಬಾಗ್ಲು ನಮಗೆ ಹತ್ರ ಆಗೋದಕ್ಕೆ, ಇಟ್ಟಿರೋ ಪ್ರತಿ ಹೆಜ್ಜೆ ಕಿರೀಟನ ಧರಿಸೋದಕ್ಕೆ. ಗಿಳಿ ಪಾರಿವಾಳದ ಬಗ್ಗೆ ಮಾತ್ರ ಬರ್ದವ್ರೆ. ಅದೇ ಜಾತಿನಾಗ ಹುಟ್ಟಿರೋ ಕಾಗೆಗಳ ಬಗ್ಗೆ ಯಾವ ಮುಂಡೆ ಮಗನೂ ಒಂದ್ ಅಕ್ಷರನೂ ಬರ್ದಿಲ್ಲ. ಇದು ಹೊಟ್ಟೆ ಉಡ್ಕೊಂಡಿರೋ ಕಾಗೆಗಳ ಕತೆ. ಇದು ಕಾಲದಿಂದಾನು ನಡ್ಕೊಂಬಂದಿರೋ ಎಣುಗಳ ಕತೆ. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನ ನಾನು ಬರೀ ಕಟ್ನಲ್ಲಿ ಹೆದರ್ಸಿದ್ದೀನಿ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಸ್ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಳಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ.
ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ: ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್: ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್: ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್: ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್: ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ: ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್: ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್: ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್: ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ.
ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್, ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೋಡ್. ಸಿನಿಮಾಟೋಗ್ರಫಿ ಲೋ ಲೈಟ್, ಶಾಡೋ, ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. ದರ್ಶನ್'s career-defining performance, dark, mature storytelling, music and art for fair. Minus points, slow pace, not for everyone. No spoon feeding, mass audience, patience test. Final verdict, rating 4 out of 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ. ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಳಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ,
ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್ ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್ ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್. ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೋಡ್. ಸಿನಿಮಾಟೋಗ್ರಫಿ ಲೋ ಲೈಟ್, ಶಾಡೋ, ರಿಯಲಿಸಮ್.
ಎಡಿಟಿಂಗ್ ಟೈಟ್, ನೋ unnecessary mass elevation, plus and minus. Darshan's career-defining performance, dark, mature storytelling, music and art for minus points, slow pace, not for everyone, no spoon feeding, mass audience patience test. ಫೈನಲ್ ವರ್ಡಿಕ್ಟ್ ರೇಟಿಂಗ್ 4 ಔಟ್ ಆಫ್ 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಡಿಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್, ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ, ಯಾವ ಸಾಂಗ್ ಇಲ್ಲ,
ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ, ದ ಮೋರಲ್ ಮಿರರ್. ರಚನಾ ರಾಯ್, ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ, ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್, ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ, ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ, ದ ಮೋರಲ್ ಮಿರರ್. ರಚನಾ ರಾಯ್, ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ, ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್. ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೂಡ್. ಸಿನಿಮಾಟೋಗ್ರಫಿ, ಲೋ ಲೈಟ್, ಶಾಡೋ, ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. ದರ್ಶನ್ಸ್ ಕೆರಿಯರ್ ಡಿಫೈನಿಂಗ್ ಪರ್ಫಾರ್ಮೆನ್ಸ್, ಡಾರ್ಕ್ ಮೆಚ್ಯೂರ್ ಸ್ಟೋರಿಟೆಲ್ಲಿಂಗ್, ಮ್ಯೂಸಿಕ್ ಆ್ಯಂಡ್ ಆರ್ಟ್ ಫಾರ್ ಫೇರ್. ಮೈನಸ್ ಪಾಯಿಂಟ್ಸ್, ಸ್ಲೋ ಪೇಸ್, ನಾಟ್ ಫಾರ್ ಎವ್ರಿವನ್. ನೋ ಸ್ಪೂನ್ ಫೀಡಿಂಗ್, ಮಾಸ್ ಆಡಿಯನ್ಸ್ ಪೇಷನ್ಸ್ ಟೆಸ್ಟ್. ಫೈನಲ್ ವರ್ಡಿಕ್ಟ್,
ರೇಟಿಂಗ್ 4/5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಸ್ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಳಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್, ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ, ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ, ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ.
ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್. ಮ್ಯೂಸಿಕ್, ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್, ಅಜನೀಶ್ ಲೋಕನಾಥ್. ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೂಡ್. ಸಿನಿಮಾಟೋಗ್ರಫಿ, ಲೋ ಲೈಟ್, ಶಾಡೋ, ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. Darshan's career-defining performance, dark, mature storytelling, music and art for fair. Minus points, slow pace, not for everyone. No spoon feeding, mass audience, patience test. Final verdict, rating 4 out of 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ. ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ.
ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಳಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್, ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ, ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂದ್ರೆ, ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ.
ಕ್ಲೈಮ್ಯಾಕ್ಸ್ ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್ ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್. ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೂಡ್. ಸಿನಿಮಾಟೋಗ್ರಫಿ ಲೋ ಲೈಟ್, ಶಾಡೋ, ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. ದರ್ಶನ್ಸ್ ಕೆರಿಯರ್ ಡಿಫೈನಿಂಗ್ ಪರ್ಫಾರ್ಮೆನ್ಸ್, ಡಾರ್ಕ್ ಮೆಚ್ಯೂರ್ ಸ್ಟೋರಿಟೆಲ್ಲಿಂಗ್, ಮ್ಯೂಸಿಕ್ ಆ್ಯಂಡ್ ಆರ್ಟ್ ಫಾರ್ ಫೇರ್. Minus points, slow pace, not for everyone. No spoon feeding, mass audience, patience test. Final verdict, rating 4 out of 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ
ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ. ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ, ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಡಿಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್, ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂದ್ರೆ, ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ.
ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್, ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್, ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೂಡ್. ಸಿನಿಮಾಟೋಗ್ರಫಿ ಲೋ ಲೈಟ್ ಶಾಡೋ ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. ದರ್ಶನ್ಸ್ ಕೆರಿಯರ್ ಡಿಫೈನಿಂಗ್ ಪರ್ಫಾರ್ಮೆನ್ಸ್, ಡಾರ್ಕ್ ಮೆಚ್ಯೂರ್ ಸ್ಟೋರಿಟೆಲ್ಲಿಂಗ್, ಮ್ಯೂಸಿಕ್ ಆ್ಯಂಡ್ ಆರ್ಟ್ ಫಾರ್ ಫೇರ್. ಮೈನಸ್ ಪಾಯಿಂಟ್ಸ್, ಸ್ಲೋ ಪೇಸ್, ನಾಟ್ ಫಾರ್ ಎವ್ರಿವನ್, ನೋ ಸ್ಪೂನ್ ಫೀಡಿಂಗ್, ಮಾಸ್ ಆಡಿಯನ್ಸ್ ಪೇಷನ್ಸ್ ಟೆಸ್ಟ್. ಫೈನಲ್ ವರ್ಡಿಕ್ಟ್, ರೇಟಿಂಗ್ 4/5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್
ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ. ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಳಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫಾರ್ಮೇಷನ್, ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ, ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್, ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ,
ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್, ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ, ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ, ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು, ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್, ಅಜನೀಶ್ ಲೋಕನಾಥ್ ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೂಡ್. ಸಿನಿಮಾಟೋಗ್ರಫಿ, ಲೋ ಲೈಟ್, ಶಾಡೋ, ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. ದರ್ಶನ್ಸ್ ಕೆರಿಯರ್ ಡಿಫೈನಿಂಗ್ ಪರ್ಫಾರ್ಮೆನ್ಸ್, ಡಾರ್ಕ್ ಮೆಚ್ಯೂರ್ ಸ್ಟೋರಿ ಟೆಲ್ಲಿಂಗ್, ಮ್ಯೂಸಿಕ್ ಆ್ಯಂಡ್ ಆರ್ಟ್ ಫೇರ್. ಮೈನಸ್ ಪಾಯಿಂಟ್ಸ್, ಸ್ಲೋ ಪೇಸ್, ನಾಟ್ ಫಾರ್ ಎವ್ರಿವನ್. ನೋ ಸ್ಪೂನ್ ಫೀಡಿಂಗ್, ಮಾಸ್ ಆಡಿಯನ್ಸ್ ಪೇಷನ್ಸ್ ಟೆಸ್ಟ್. ಫೈನಲ್ ವರ್ಡಿಕ್ಟ್, ರೇಟಿಂಗ್ 4 ಔಟ್ ಆಫ್ 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂಡ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ
ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ: ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ. ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್: ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ: ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಡಿಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್: ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ: ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್: ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ. ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್: ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್: ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್: ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್: ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್: ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ: ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್: ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್.
ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೋಡ್. ಸಿನಿಮಾಟೋಗ್ರಫಿ ಲೋ ಲೈಟ್, ಶಾಡೋ, ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. Darshan's career-defining performance, dark, mature storytelling, music and art for fair. Minus points, slow pace, not for everyone. No spoon feeding, mass audience patience test. Final verdict, rating 4 out of 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ. ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗಾಯ್ಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂಡ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ.
ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್, ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಳಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್.
ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೋಡ್. ಸಿನಿಮಾಟೋಗ್ರಫಿ ಲೋ ಲೈಟ್, ಶಾಡೋ, ರಿಯಲಿಸಮ್. ಎಡಿಟಿಂಗ್ ಟೈಟ್, ನೋ ಅನ್ನೆಸೆಸರಿ ಮಾಸ್ ಎಲಿವೇಶನ್. ಪ್ಲಸ್ ಆ್ಯಂಡ್ ಮೈನಸ್. ದರ್ಶನ್ಸ್ ಕೆರಿಯರ್ ಡಿಫೈನಿಂಗ್ ಪರ್ಫಾರ್ಮೆನ್ಸ್, ಡಾರ್ಕ್ ಮೆಚ್ಯೂರ್ ಸ್ಟೋರಿಟೆಲ್ಲಿಂಗ್, ಮ್ಯೂಸಿಕ್ ಆ್ಯಂಡ್ ಆರ್ಟ್ ಫೇರ್. ಮೈನಸ್ ಪಾಯಿಂಟ್ಸ್, ಸ್ಲೋ ಪೇಸ್, ನಾಟ್ ಫಾರ್ ಎವ್ರಿವನ್, ನೋ ಸ್ಪೂನ್ ಫೀಡಿಂಗ್, ಮಾಸ್ ಆಡಿಯನ್ಸ್ ಪೇಷನ್ಸ್ ಟೆಸ್ಟ್. ಫೈನಲ್ ವರ್ಡಿಕ್ಟ್, ರೇಟಿಂಗ್ 4/5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್.
ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಡಿಸಿ ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್ ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂಡ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ
ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್ ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೋಡ್. Cinematography low light shadow realism. Editing tight, no unnecessary mass elevation. Plus and minus. Darshan's career defining performance, dark mature storytelling, music and art for fair. Minus points, slow pace, not for everyone. No spoon feeding. Mass audience patience test. Final verdict, rating 4 out of 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗೈಸ್, ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಒಂದು ಸಾಮಾನ್ಯ ರಿವ್ಯೂ ಅಲ್ಲ, ಇದು ಒಂದು 2 ಗಂಟೆಯ ಸಿನಿಮಾ ಅನಾಲಿಸಿಸ್ ಜರ್ನಿ. ಇವತ್ತು ನಾವು ಮಾತಾಡೋದು ದ ಡೆವಿಲ್ ಕನ್ನಡ ಸಿನಿಮಾ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮ್ಯೂಸಿಕ್ ಬಿ ಅಜನೀಶ್ ಲೋಕನಾಥ್, ನಟರು ಮಹೇಶ್ ಮಜ್ರೇಕರ್, ಅಚ್ಯುತ್ ಕುಮಾರ್, ರಚನಾ ರಾಯ್, ಶರ್ಮಿಳಾ ಮಂದ್ರೆ. ಜನ್ರ್ ಡಾರ್ಕ್ ಆ್ಯಕ್ಷನ್, ಕ್ರೈಮ್, ಸೈಕಾಲಜಿಕಲ್ ಡ್ರಾಮಾ. ಇದು ಸಿನಿಮಾ ಮಾತ್ರ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಕತೆ. ಮೂವಿ ಸೆಟಪ್ ಮತ್ತು ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾ ಶುರುವಾಗೋದೇ ಒಂದು ಲೈನ್ನಿಂದ, ದೆವ್ವ ಹುಟ್ಟೋದಿಲ್ಲ, ಸಮಾಜ ಮಾಡ್ತದೆ. ಇಲ್ಲಿ ನಿರ್ದೇಶಕರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ಹೀರೋ ಕತೆ ಅಲ್ಲ, ಒಂದು ರೂಪಾಂತರದ ಕತೆ. ಚಿತ್ರ ನಡೆಯೋದು ಹಳೆಯ ಇಂಡಸ್ಟ್ರಿಯಲ್ ಟೌನ್, ರಾಜಕೀಯ ಪ್ಲಸ್ ಕ್ರೈಮ್ ಮಿಶ್ರಿತ ಸಮಾಜ. ಶಕ್ತಿ, ಹಣ, ಭಯ ಎಲ್ಲವೂ ನಿಯಮವಾಗಿರುವ ಜಗತ್ತು. ಈ ಜಗತ್ತಲ್ಲಿ ಒಳ್ಳೆಯವರು ಉಳಿಯಲ್ಲ, ಕೆಟ್ಟವರು ಮಾತ್ರ ಸಿಸ್ಟಮ್ ಕಟ್ಟಿಕೊಳ್ತಾರೆ. ದರ್ಶನ್ ಕ್ಯಾರೆಕ್ಟರ್ ಇಂಟ್ರೋ, ದ ಮ್ಯಾನ್ ಬಿಫೋರ್ ದ ಡೆವಿಲ್. ದರ್ಶನ್ ಇಲ್ಲಿ ಸಾಮಾನ್ಯ ಮಾಸ್ ಹೀರೋ ಅಲ್ಲ, ಅವರು ಮೌನ, ಒಳಗಡೆ ಕುದಿಯುವ ಕೋಪ, ಮಾತಿಗಿಂತ ಕಣ್ಣಲ್ಲಿ ಭಯ. ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ನಿಧಾನವಾಗಿ ರಿವೀಲ್ ಆಗುತ್ತದೆ. ಅವನು ಮೊದಲು ಒಬ್ಬ ಕಾರ್ಮಿಕ, ನ್ಯಾಯ ನಂಬಿದವನು, ಕುಟುಂಬದ ನಂಬಿದವನು. ಆದರೆ ಸಿಸ್ಟಮ್ ಅವನನ್ನು ತುಳಿಯುತ್ತದೆ, ರಾಜಕೀಯ ಅವನನ್ನು ಬಳಸಿಬಿಡುತ್ತದೆ, ಕಾನೂನು ಅವನನ್ನು ಕಾಣಲೇ ಇಲ್ಲ. ಇಲ್ಲಿಂದ ಶುರುವಾಗುತ್ತದೆ ಅವನ ಬ್ರೇಕಿಂಗ್ ಪಾಯಿಂಟ್. ಫ್ಯಾಮಿಲಿ ಮತ್ತು ಎಮೋಷನಲ್ ಕೋರ್. ಇಲ್ಲಿ ರಜನಿಕಾಂತ್ ತರಹದ ಫಿಗರ್ ಇಲ್ಲ, ಆದರೆ ಅಚ್ಯುತ್ ಕುಮಾರ್ ಮಾತ್ರ ಸಾಮಾನ್ಯ, ಮೌನ ಆದರೆ ಗಟ್ಟಿ. ಅಮ್ಮ ಸಣ್ಣ ಪಾತ್ರ ಆದರೂ ಪರಿಣಾಮಕಾರಿ. ಅವನ ಮನುಷ್ಯತ್ವದ ಕೊನೆಗೆ ಕೊಂಡಿ. ಒಂದು ಲೈನ್ ಇದೆ, ಅವನು ಮನೆಗೆ ತಡವಾಗಿ ಬರುವಾಗ ಅಮ್ಮ ಊಟ ಬಡಿಸಿ
ಕೇಳ್ತಾಳೆ, ನೀನು ಯಾವಾಗ ಇಷ್ಟು ಮೌನವಾದೆ? ಅವನ ಉತ್ತರ ಏನೂ ಇಲ್ಲ. ಅಲ್ಲಿ ಹೀರೋ ಸತ್ತು ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್, ನೀನು ನನ್ನನ್ನು ದೆವ್ವ ಮಾಡ್ತೀಯಾ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್. ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಹೋಗ್ತಾನೆ. ಎಂಟ್ರಿ ಆಫ್ ದ ಆಂಟಗಾನಿಸ್ಟ್ ಮಹೇಶ್ ಮಂಜ್ರೇಕರ್. ಮಹೇಶ್ ಮಂಜ್ರೇಕರ್ ಸಿನಿಮಾ ಬ್ರೈನ್. ಅವರು ಕೂಗಲ್ಲ, ಹೊಡೆಯಲ್ಲ, ಆದರೆ ಮಾತಲ್ಲೇ ಕೊಲ್ತಾರೆ. ಅವರ ಡೈಲಾಗ್ ಫಿಲಾಸಫಿ, ಜನರೇ ದೆವ್ವ ಬೇಕು, ದೇವರು ಕೆಲಸ ಮಾಡಲ್ಲ. ಅವರು ದರ್ಶನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವನ ಕೋಪಕ್ಕೆ ದಾರಿ ತೋರಿಸುತ್ತಾರೆ, ಅವನಿಗೆ ಶಕ್ತಿ ಕೊಡುತ್ತಾರೆ. ಇಲ್ಲಿಂದ ದರ್ಶನ್ ಹೀರೋ ಅಲ್ಲ, ಒಂದು ಉಪಕರಣ ಆಗುತ್ತಾರೆ. ಟ್ರಾನ್ಸ್ಫರ್ಮೇಷನ್ ಮ್ಯಾನ್ ಟು ಡೆವಿಲ್. ಇದು ಚಿತ್ರದ ಬೆಸ್ಟ್ ಪಾರ್ಟ್. ದರ್ಶನ್ನ ವಾಕಿಂಗ್ ಬದಲಾಗುತ್ತೆ, ಉಸಿರಾಟ ಬದಲಾಗುತ್ತೆ, ಕಣ್ಣುಗಳಲ್ಲೇ ಅಪಾಯ ಕಾಣುತ್ತೆ. ಇಲ್ಲಿ ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್. ಸಿನಿಮಾ ಬೆನ್ನುಹಡ. ಯಾವ ಸಾಂಗ್ ಇಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ. ಪ್ರತಿ ಹಿಂಸೆಯ ದೃಶ್ಯ ಸ್ಟೈಲ್ಗಾಗಿ ಅಲ್ಲ, ನೋವಿಗಾಗಿ. ರಚನಾ ರಾಯ್ ಮತ್ತು ಶರ್ಮಿಳಾ ಮಂಡ್ರೆ. ದ ಮೋರಲ್ ಮಿರರ್. ರಚನಾ ರಾಯ್ ಅವನ ಹಳೆಯ ಜೀವನದ ನೆನಪು. ಶರ್ಮಿಳಾ ಮಂದ್ರೆ ಅವನು ಆಗಬಾರದ ಜಗತ್ತಿನ ಪ್ರತಿನಿಧಿ. ಇಬ್ಬರ ನಡುವಿನ ಕಾನ್ಫ್ಲಿಕ್ಟ್, ಅವನೊಳಗಿದ್ದ ಯುದ್ಧ. ಒಂದು ಡೈಲಾಗ್, ನೀನು ದೆವ್ವ ಅಲ್ಲ, ನೀನು ನೋವಿಗೆ ತಕ್ಕ ಪ್ರತಿಕ್ರಿಯೆ. ಆ್ಯಂಡ್ ಸೆಕೆಂಡ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಲೋ ಬರ್ನ್. ಇಲ್ಲಿ ಕೆಲವರಿಗೆ ಸಿನಿಮಾ ಸ್ಲೋ ಅನ್ನಿಸಬಹುದು, ಆದರೆ ಇದು ಉದ್ದೇಶಿತ. ನಿರ್ದೇಶಕರು ನಮಗೆ ಹೇಳ್ತಿದ್ದಾರೆ, ದೆವ್ವ ಆಗೋದು ಫಾಸ್ಟ್, ಆದರೆ ಒಳಗಡೆ ಸಾಯೋದು ನಿಧಾನ. ಇದು ಕಮರ್ಷಿಯಲ್ ಮಾಸ್ ಅಲ್ಲ, ಇದು ಸೈಕಾಲಜಿಕಲ್ ಡ್ರಾಮಾ. ಕ್ಲೈಮ್ಯಾಕ್ಸ್, ಡೆವಿಲ್ ವರ್ಸಸ್ ಕ್ರಿಯೇಟರ್. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ವರ್ಸಸ್ ಮಹೇಶ್ ಮಂಜ್ರೇಕರ್. ಆದರೆ ಇದು ಫೈಟ್ ಅಲ್ಲ, ಇದು ಐಡಿಯಾಲಜಿ ಯುದ್ಧ. ಒಂದು ಡೈಲಾಗ್,
ನೀನು ನನ್ನನ್ನು ದೆವ್ವ ಮಾಡ್ತೀಯ, ಈಗ ನೀನು ದೇವರನ್ನು ನಾನು ಕೊಲ್ತೀನಿ. ಕೊನೆಯ ದೃಶ್ಯದಲ್ಲಿ ಅವನು ಗೆಲ್ಲಲ್ಲ, ಅವನು ಸೋಲಲ್ಲ, ಅವನು ಉಳಿಯಲ್ಲ, ಅವನು ಲೆಜೆಂಡ್ ಆಗ್ತಾನೆ. ಟೆಕ್ನಿಕಲ್ ಅನಾಲಿಸಿಸ್, ಡೈರೆಕ್ಷನ್ ಡಾರ್ಕ್, ಕಂಟ್ರೋಲ್ಡ್, ನಾನ್ ಫಿಲ್ಟರ್ಡ್. ಮ್ಯೂಸಿಕ್ ಅಜನೀಶ್ ಲೋಕನಾಥ್, ಕ್ಲಾಸ್, ನೋ ಓವರ್ಯೂಸ್, ಪ್ಯೂರ್ ಮೋಡ್. Cinematography, low light, shadow, realism. Editing, tight, no unnecessary mass elevation. Plus and minus. Darshan's career defining performance, dark, mature storytelling, music and art for fair. Minus points, slow pace, not for everyone. No spoon feeding, mass audience patience test. ಫೈನಲ್ ವರ್ಡಿಕ್ಟ್, ರೇಟಿಂಗ್ 4 ಔಟ್ ಆಫ್ 5. ಇದು ಹಬ್ಬದ ಸಿನಿಮಾ ಅಲ್ಲ, ಇದು ಫ್ಯಾನ್ ಸರ್ವಿಸ್ ಸಿನಿಮಾ ಅಲ್ಲ, ಇದು ಒಬ್ಬ ಮನುಷ್ಯ ಹೇಗೆ ದೆವ್ವ ಆಗ್ತಾನೆ ಅನ್ನೋ ಪ್ರಾಮಾಣಿಕ ಕತೆ. ನಿಮಗೆ ಈ ತರಹದ ಡೀಪ್ ಸಿನಿಮಾ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನಾಲಿಸಿಸ್ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1, OG, ಪೆದ್ದಿ ಯಾವುದು ಬೇಕೋ ಕೇಳಿ ಆ ವಿಡಿಯೋ ರಿವ್ಯೂ ಮಾಡುತ್ತೇನೆ. ಇದು HSR ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ಸಿನಿಮಾ ಅಂದರೆ ಹಬ್ಬ ಅಲ್ಲ, ಇದು ವಿಚಾರ. ಧನ್ಯವಾದಗಳು ಗಾಯ್ಸ್, ಮತ್ತೆ ಭೇಟಿಯಾಗೋಣ.